ಯಾವ ಪ್ರೋಗ್ರಾಮ್ಗೂ ಇಲ್ಲ. ಯಾವ ಪ್ರೋಗ್ರಾಮ್ ಬಿಟ್ಟರೆ ಯಾವ ಪ್ರೋಗ್ರಾಮ್ ನಾನು ನಿನ್ನ ಜೊತೆ ಸೇರ್ಕೊಂತೇನೆ ಇನ್ಮೇಲೆ. ಕೂಡ ಆ ಕಡೆ ಸರ್ಕಾರಕ್ಕೆ ನಾವು ನಮ್ಮಗಳನ್ನು ತಿಳಿಸಬೇಕು. ಎರಡನೇದಾಗಿ ತಾನೇ ನಮ್ಮ ಈ ಒಂದು ಜಗತ್ತಿ ನಡೀಲಿಲ್ಲ. ಇದು ಬಹಳ ವ್ಯವಸ್ಥಿತವಾಗಿ ಅದನ್ನ ಬೇರೆ ರೀತಿಯಲ್ಲಿ ಕೂಡ ರಾಜಕೀಯನೇ ಪ್ರೇರೇಪಣೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಿಜವಾಗ್ಲೂ ಕೂಡ ನನಗೆ ಬಹಳ ನೋವಾಯ್ತು ಆ ವಿಚಾರದಲ್ಲಿ. ಯಾವ ಮಟ್ಟಕ್ಕೆ ಬಂದಿತ್ತು. ಬಳ್ಳಾರಿಗೆ ಹೋದ್ರೆ ಜನ ಕಿರೀಟ ಇಡ್ತಾರೆ, ನಮಗೆ ಸಂತೋಷವಾಗಿ ಕಾಣ್ತಾರೆ. 10 ವರ್ಷ ಕಳೆದ್ರು ಕೂಡ ಈಗಲೂ ಕೂಡ ಅದೇ ಅಭಿಮಾನ ಬಿಟ್ಟಿದ್ದು ಹೋಗ್ತಾರೆ. ಕೂಡ್ಲಿಕ್ಕೆ ಹೋದ್ರು ಕೂಡ ಜನ ಸ್ಮರಿಸ್ತಾರೆ. ಮೊಳಕಾಲ್ಮೂರಲ್ಲಿ ನಾನು ಅಂದ್ಕೊಂಡಿದ್ದೀನಿ, 50 ವರ್ಷ ಅಲ್ಲ 100 ವರ್ಷ ಹೋದ್ರು ಕೂಡ ಇಲ್ಲಿ ಆ ರೀತಿ ವ್ಯವಸ್ಥೆಗಳು, ಇಲ್ಲಿ ಪುನರ್ಜನ್ಮ ಕೊಡ್ತಕ್ಕಂಥ ವ್ಯವಸ್ಥೆಗಳಿರಲ್ಲ ಅಂತ ತಿಳ್ಕೊಂಡಿದ್ದೀನಿ. ರಾಜಕೀಯ ಮಾತುಗಳು ಬಂದಾಗ ಮುಂದಿನ ದಿವಸದಲ್ಲಿ ರಾಜಕೀಯ ಮಾತಾಡ್ತೇನೆ. ಈ ಸದ್ಯಕ್ಕೆ ಸಂತನ ಒಂದು ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಷ್ಟಕ್ಕೆ ಸೀಮಿತ ಮಾಡಿ ನಿಮ್ಮೆಲ್ಲರಿಗೂ ಒಂದು ಅರಣ್ಯ ಬೆಳೆಸುವಂತದ್ದು, ಅನಾಥರಿಗೆ ಒಂದು ಛತ್ರ ಅನ್ನದಾತ ದಾಸೋತ್ಸವ ನಡೆಸುವಂತಹ ಒಂದು ಕಾರ್ಯಕ್ರಮಕ್ಕೆ ಪೂರ್ತಿ ಹಣವನ್ನು ಬೆಳೆಸ್ತಾನೆ ಆ ಬಂಗಾರವನ್ನು. ಹಾಗಾಗಿ ಈತ ಬಂಗಾರ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋ ವಿಚಾರವಾಗಿ ತಿಮ್ಮಪ್ಪ ನಾಯಕ ನಿಂತು ಕನಕಪ್ಪ ಆಗ್ತಾನೆ, ಕನಕಪ್ಪ ನಾಯಕ ಆಗ್ತಾನೆ. ಆ ಕನಕಪ್ಪ ನಾಯಕ ಕನಕ ದಾಸ ಹೇಗಾದ? ಈ ಒಂದು ಶತ್ರು ಸೇನೆ ಇದರ ಮೇಲೆ ಯಾವಾಗಲೂ ಕೂಡ 72 ಗ್ರಾಮಗಳ ಆಡಳಿತವನ್ನು ಮಾಡುವ ಸಂದರ್ಭದಲ್ಲಿ ಇದರ ಮೇಲೆ ಬಹಳಷ್ಟು ಜನರು ಶತ್ರು ಸೇನೆ ಇರುತ್ತಿರುತ್ತೆ. ಅಂದ್ರೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಯುದ್ಧ ಅಂತಂದ್ರೆ ಮೈ ಉಕ್ತಿರ್ತಾರೆ. ಯುದ್ಧ ಅಂದ್ರೆ ಬಹಳಷ್ಟು ಹುಮ್ಮಸ್ಸಿರ್ತಾರೆ. ಆದ್ರೂ ಕೂಡ ಅಕಾಲಿಕವಾಗಿ ಇದರ ಮೇಲೆ ಮಾರಣಾಂತಿಕವಾಗಿ ಅಲ್ಲಿ ನಿಂತಿತ್ತು. ಇನ್ನೇನು ಸತ್ತೋದ ಅನ್ನೋ ರೀತಿಯಲ್ಲಿ ಇದನ್ನ ಬಿಟ್ಟು ಹೋಗ್ತದೆ ಶತ್ರು ಸೇನೆ. ಆಗ ಯಾರೋ ಭಗವಂತನೇ ಬಂದು ಉಪಚರಿಸಿ, ನಿನಗೆ ಒಂದು ದೈವ ಮಾರ್ಗ ಇದೆ, ನೀನು ದೈವಿಕವಾಗಿ ನನ್ನನ್ನು ಹಿಂಬಾಲಿಸು, ನನ್ನನ್ನು ದಾಸನಾಗುವ ಅಂತ ಹೇಳಿ ಆ ದೇವರೇ ಒಂದು ಪ್ರತ್ಯಕ್ಷ ಆಗಿ ಅದನ್ನು ಉಚ್ಚರಿಸಿ ಎದುರಿಸಿ ಸಾಂತಾನ ಹೇಳಿ ಅದನ್ನ ಬದುಕಿಸುವ ರೀತಿಯಲ್ಲಿ ಆಶ್ಚರ್ಯ ಆಗ್ತದೆ ಅದಕ್ಕೆ. ಅಲ್ಲಿಂದ ಆತ ಕನಕಪ್ಪ ನಾಯಕ ಆದಂತ ಕನಕ ದಾಸನಾಗಿ ಮಾರ್ಪಾಡುತ್ತಾನೆ. ಆ ಒಂದು ರಾಜಭೂಷಣಗಳನ್ನ ತೆಗೆದು ಆತ ಒಂದು ದೈವ ಮಾರ್ಗವನ್ನ, ಆಧ್ಯಾತ್ಮಿಕ ಮಾರ್ಗವನ್ನ ಹುಡುಕೊಳ್ತಾ ಹೋಗ್ತಾನೆ. ಆಗ ಹೆಗಲ ಮೇಲೆ ಇದೇ ರೀತಿಯಾಗಿ ಕಂಬಳಿ, ಆಮೇಲೆ ತಾಳ, ತಂಬೂರಿ ಆ ರೀತಿ ಹಾಕೊಂಡು ಒಂದು ವೇಷಭೂಷಣ ಬದಲಾಯಿಸಿಕೊಂಡು ದಾಸನಾಗ್ಲಿಕ್ಕೆ, ಹರಿದಾಸನಾಗ್ಲಿಕ್ಕೆ ಹೊರಡ್ತಾನೆ. ಹರಿದಾಸನಾಗ್ಲಿಕ್ಕೆ ಹೊರಟಾಗ ಆತನಿಗೆ ಯಾರು ಕೂಡ ಗುರುಗಳು ಕೆಳ ಜಾತಿಯ ನುಡಿದವರು ಅಂತ ಹೇಳಿ ಯಾರು ಆತನನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ. ನಾವೆಲ್ಲರೂ ಕೂಡ ದ್ವಿಜರು, ಉತ್ತಮ ಕುಲದಲ್ಲಿ ಹುಟ್ಟಿದ್ವಿ, ನಿನ್ನ ಬಂದ್ರೆ ಅಪವಿತ್ರ ಆಗ್ತದೆ ನಮ್ಮ ಒಂದು ಅಭ್ಯಾಸ ಬಲ, ಹಂಗಾಗಿ ಇದನ್ನು ಸೇರ್ತಿರ್ಲಿಲ್ಲ. ಆದ್ರೂ ಕೂಡ ವ್ಯಾಸರಾಯರು ಈತನ ಬುದ್ಧಿ ಚಾತುರ್ಯ ನೋಡಿ, ಈತನ ಮುಖದ ತೇಜಸ್ಸನ್ನು ನೋಡಿ ಈತನನ್ನ ಶಿಷ್ಯನಾಗಿ ಆರಾಧನೆ ಮಾಡ್ತಾರೆ. ಸಮಾಜದ ಅಧ್ಯಕ್ಷರು ಕಾರ್ಯಕ್ರಮ ಬಗ್ಗೆ ಮಾತಾಡುವುದು ಶ್ರೀ